ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತಿನ ವಿಡಿಯೋ ವಿಶೇಷವಾಗಿ ದೈವ ಭಕ್ತಿಗೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿದೆ. ಅದು ಬಂದು ಶ್ರೀ ಗುರು ಮರುಳಸಿದ್ದೇಶ್ವರ ಸ್ವಾಮಿಯವರ ಅಗ್ನಿಕುಂಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾಡಿದಂತಹ ಒಂದು ವಿಡಿಯೋ. ಸ್ನೇಹಿತರೆ, ಈ ಮರುಳಸಿದ್ದೇಶ್ವರ ಸ್ವಾಮಿಯವರು ಪವಾಡ ಪುರುಷರು. ತಮ್ಮಲ್ಲಿಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂತಹ ವಿಚಾರ. ಇಡೀ ನಮ್ಮ ರಾಜ್ಯದಲ್ಲಿ ಮರುಳಸಿದ್ದೇಶ್ವರ ಗದ್ದುಗೆಗಳು ಹಲವಾರಿದೆ. ಅದರಲ್ಲಿ ಕುಪ್ಪೂರು, ದೆಬ್ಬೆಘಟ್ಟ, ಹೀಗೆ ನಾನಾ ಪ್ರದೇಶಗಳಲ್ಲಿ ಮರುಳಸಿದ್ದೇಶ್ವರರು ಬಂದು ತಪಗೈದಂತಹ ಪುಣ್ಯಕ್ಷೇತ್ರಗಳಾಗಿವೆ. ಅದರಲ್ಲಿ ಇವತ್ತಿನ ವಿಡಿಯೋ ಬಂದು ದೆಬ್ಬೆಘಟ್ಟದಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂತಹ ಜಾತ್ರೆಗೆ ಸಂಬಂಧಪಟ್ಟಂತಹ ವಿಡಿಯೋ ಇದಾಗಿದೆ. ನೋಡಿ ಸ್ನೇಹಿತರೆ, ಈ ದೆಬ್ಬೆಘಟ್ಟ ಗ್ರಾಮವು ಚಿಕ್ಕನಾಯಕನಹಳ್ಳಿ ತಾಲೂಕು ಕೇಂದ್ರದಿಂದ ಕೇವಲ 3 ಕಿಲೋಮೀಟರ್ ಇರತಕ್ಕಂತಹ ಒಂದು ಗ್ರಾಮವಾಗಿದೆ. ಈ ಗ್ರಾಮದಲ್ಲಿ ಮಾರಿಯರನ್ನು ಮರ್ದನ ಮಾಡಿದಂತಹ ಮರುಳಸಿದ್ದೇಶ್ವರರು ಅಗ್ನಿಕುಂಡವನ್ನು ಹಾದು ಹೋಗಿ ಅಲ್ಲಿ ತಾವು ನೆಲೆಸಿದಂತಹ ಒಂದು ಪವಾಡ ಇದೆ. ಸ್ನೇಹಿತರೆ, ಆ ಭಗವಂತನು ಸಾಕ್ಷಾತ್ ಪವಾಡ ಪುರುಷನಾದಂತಹ ಮರುಳಸಿದ್ದೇಶ್ವರರು ಕೆಂಡವನ್ನೇ ನೈವೇದ್ಯವಾಗಿ ಬಯಸಿದಂತಹ ಮಹಾಪುರುಷ. ಇಲ್ಲಿ ಅನ್ನದಾಸೋಹ, ಜ್ಞಾನ ದಾಸೋಹಗಳು ಜರುಗಲಿದೆ. ಅಗ್ನಿಕುಂಡವು ತುಂಬ ಪವಿತ್ರವಾಗಿದ್ದು, ಆ ಅಗ್ನಿಯನ್ನು ಸ್ಪರ್ಶ ಮಾಡಿ ಅದರಲ್ಲಿ ಹೋಗುವಂತಹ ಭಕ್ತರಿಗೆ ಸಕಲ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಸುಖದ ಹಾದಿಯಲ್ಲಿ, ಆರೋಗ್ಯದ ಅಭಿವೃದ್ಧಿಯಲ್ಲಿ ಹೋಗುವಂತೆ ಆ ಮರುಳಸಿದ್ದೇಶ್ವರರು ಆಶೀರ್ವದಿಸುತ್ತಾರೆ. ಸ್ನೇಹಿತರೆ, ಇಲ್ಲಿ ಅಗ್ನಿಕುಂಡವನ್ನು ಹಾಯತಕ್ಕಂಥವರು ತುಂಬ ಪವಿತ್ರವಾಗಿ ಮತ್ತು ಕಾಯ ವಾಚ ಮನಸ ಉಪವಾಸದಿಂದ ಇದ್ದು ಬಹಳ ಭಕ್ತಿಯಿಂದ, ಅದರಲ್ಲೂ ಧ್ವಜವನ್ನು ಹೊತ್ತು ಹೋಗ್ತಕ್ಕಂತಹ ಭಕ್ತರು, ಪಲ್ಲಕ್ಕಿಯಲ್ಲಿ ಸ್ವಾಮಿಯವರನ್ನು ಮತ್ತು ಬಸವನ ಮೇಲೆ ನಗಾರಿಗಳನ್ನು ಹಾಕಿಕೊಂಡು ಹೋಗ್ತಕ್ಕಂತಹ ಭಕ್ತರು, ತಮ್ಮ ಹರಕೆಗಳನ್ನು ತೀರಿಸ್ತಕ್ಕಂತಹ ಭಕ್ತರು ಅಗ್ನಿಕುಂಡವನ್ನು ಹಾಯುವ ದೃಶ್ಯವೇ ಒಂದು ನಯನ ಮನೋಹರವಾಗಿದೆ. ಸ್ನೇಹಿತರೆ, ಈ ಗ್ರಾಮವನ್ನು ನೀವು ನೋಡಬೇಕು. ಹಾಗೆ ಮರುಳಸಿದ್ದೇಶ್ವರರು ಪ್ರಯಾಣ ಮಾಡಿದಂತಹ ಇತಿಹಾಸವಿದೆ. ಕಿತ್ತನಕೆರೆಯ ಗ್ರಾಮಕ್ಕೆ ಹೋಗಿ ಮರುಳಸಿದ್ದೇಶ್ವರರು ಕಿತ್ತನೆಯ ಕೆರೆಯ ಮಕ್ಕಳೆಲ್ಲರೂ ಕಿತ್ತಲೆಯ ಹಣ್ಣಿನ ತೊಳೆಗಳಂತೆ ಮೃದುವಾಗಿ ಬಾಳಿ, ಹಾಗೂ ಶಿಶುವಾಳದ ಗ್ರಾಮದ ಮಕ್ಕಳೆಲ್ಲರೂ ಶಿಶುಗಳಂತೆ ಬಾಳಿ ಎಂದು ಆಶೀರ್ವಾದವನ್ನು ಮಾಡಿದಂತಹ ಮರುಳಸಿದ್ದೇಶ್ವರರ ಪವಾಡ ನಿಜಕ್ಕೂ ಕೂಡ ಅವಿಸ್ಮರಣೀಯ. ಸ್ನೇಹಿತರೆ, ಈ ಪವಾಡ ಪುರುಷ ಮರುಳಸಿದ್ದೇಶ್ವರರ ಆಶೀರ್ವಾದ ಸಕಲರಿಗೂ ದೊರೆಯಲಿ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಶುಭ ದಿನ, ಶುಭಮಸ್ತು.